ಅವನು ಮಟ್ಟಣ್ಣವ್ರು ಹೇಳ್ದಂಗೆ ಹಂದಿಗೂಡುಗಳ ಒಳಗಡೆ ಇದೆ, ಹುಡುಕ್ಲಿಕ್ಕೆ ಹೋಗ್ಬೇಕು, ಮುಳ್ಳು ಹಂದಿಗಳು ತಗೊಂಡೋಗಿರ್ಬೋದು, ಅದೆಲ್ಲ ಬಿಟ್ಟುಬಿಡಿ. ನನ್ನ ಲೆಕ್ಕದಲ್ಲಿ ಆಸ್ ಪರ್ ಅಧಿಕೃತ ಮಾಹಿತಿ ಮಾತ್ರ ಅಲ್ಲ, RTIಯಲ್ಲಿ ನಮಗೆ ಸಿಕ್ಕಿದ ಡಾಕ್ಯುಮೆಂಟ್ ಪ್ರಕಾರ 279, ಐ ಥಿಂಕ್ ಮಧ್ಯದಲ್ಲಿ ಸ್ಕ್ರೀನ್ ಇದ್ರೆ ಒಂದು ಇದನ್ನು ಓಡಿಸಿ, ನಂಬರ್ ಆಫ್ ಇದನ್ನು ಓಡಿಸಿ. ಯಾಕೆ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ಕೇಳಿ. 1987ಇಂದ ಈಗ ಭೀಮಾ ಅಂತ ಹೇಳೋನು ಬಂದಿರೋದು 1995ಇಂದ 2014ವರೆಗೆ ನಾನಿದ್ದೆ. ನಾನು ಅನಾಥ ಶವಗಳಂದ್ರೆ ನಾಟ್ ಅನಾಥ ಶವಗಳು, ಈಗ ಆಸ್ ಪರ್ ರೆಕಾರ್ಡ್ UDR ಆಗಿರೋದು ಅದು ಅನಾಥ ಶವಗಳು. ಬಟ್ ಭೀಮನ ಪ್ರಕಾರ ಅದೆಲ್ಲ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು, ಭಿಕ್ಷುಕರನ್ನೂ ತಗೊಂಡೋಗಿ ಸಾಯಿಸಿಬಿಟ್ಟು ಹಾಕೋರಂತ ಹೇಳುವಂಥ ಒಂದು ಕಂಪ್ಲೇಂಟನ್ನು ನಾವು ಓದಿದ್ದೀವಿ. 1995 to 2014, ವೆರಿ ಸಿಂಪಲ್. ನಾವು ಗಣಿತ ಜಾಸ್ತಿ ಹಿಂದೆ ಹೋಗೋದು ಬೇಡ. ಮಹೇಶ್ ತಿಮರೋಡಿ ಟೀಮು ಅವನು ಒಂದು ಏನೋ ಬುರುಡೆ ಮತ್ತು ಅಸ್ಥಿಪಂಜರ ಇನ್ನು ನಾವು ನೋಡಿಲ್ಲ, ಅದು ಒಂದು ಬುರುಡೆನಾ ಅಲ್ಲ ಫುಲ್ಲು ಅಸ್ಥಿಪಂಜರ ಸ್ಕೆಲೆಟಿನ್ ಎಲ್ಲ ಇಟ್ಕೊಂಡು ಬಂದಿದ್ದಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಬುರುಡೆ ರಹಸ್ಯ ಅಂತ ನಾವು ಕೇಳಿದ್ವಿ, ಒಂದು ಬುರುಡೆ ಬಂದಿದೆ ಅಂತ ನಾವು ಕೇಳಿದ್ವಿ. ವಿ ಆರ್ ಹ್ಯಾಪಿ. ಯಾರು ಬಂದಿರೋ ನಾವೀಗ ಹೇಳ್ತಾ ಇಲ್ವಾ, ಎಲ್ಲರೂ ಹೋಗ್ಯಪ್ಪ SIT ಓಪನ್ ಆಗಿದೆ, ನೀವು ಹೇಳಿದ ಪ್ರಣಬ್ ಮೊಹಂತಿ ಅವರು ಇದ್ದಾರೆ, ದಕ್ಷ ಅಧಿಕಾರಿಗಳಿದ್ದಾರೆ, ತಗೊಂಡೋಗಿ ಎಲ್ಲ ಕೊಡಿ. ಇನ್ನೂ ಮೊಬೈಲಲ್ಲಿ ಇಟ್ಕೊಂಡು ಇನ್ನೂ ಗಂಟು ಇಟ್ಕೊಂಡು ಏನು ಮಾಡ್ತೀರಿ? ಜಸ್ಟಿಸ್ ಬೇಕಲ್ಲ. ನಾನೇ ಹೇಳ್ತಾ ಇದ್ದೆ, ಪದ್ಮಲತಾ, ವೇದವಲ್ಲಿ, ನಾಗವಲ್ಲಿ, ಆವಲ್ಲಿ, ಈವಲ್ಲಿ, ಮಾವುತ ಎಲ್ಲರೂ ತಗೊಂಡೋಗಿ ಕೊಡಿ ಅಂತ ಹೇಳಿದ್ವಿ ನಾವು. ವೆರಿ ಕ್ಲಿಯರ್ ವಿ ಟೋಲ್ಡ್, ಗೋ ಆ್ಯಂಡ್ ಸಬ್ಮಿಟ್. ಜಸ್ಟಿಸ್ ಬೇಕಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಸೋಷಿಯಲ್ ಮೀಡಿಯಾ, ಯೂಟ್ಯೂಬಲ್ಲ. ನಿಮಗೆ ಜಸ್ಟಿಸ್ ಬೇಕು, ಎಲ್ಲಿಗೆ ಹೋಗ್ಬೇಕು ನೀವು? ಜಸ್ಟಿಸ್ ಬೇಕು, ನೀವು ಎಲ್ಲಿ ಇಡಬೇಕು ಡಾಕ್ಯುಮೆಂಟ್ಗಳನ್ನು? ನ್ಯಾಯಾಲಯದಲ್ಲಿ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ, ಮಾಧ್ಯಮದವರ ಮೇಲೆ ನಂಬಿಕೆ ಇಲ್ಲ, ಊರಿನ ಜನರ ಮೇಲೆ ನಂಬಿಕೆ ಇಲ್ಲ, ಬೆಳ್ತಂಗಡಿ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ಲ, ಜುಡಿಷಿಯರಿ ಮೇಲೆ ನಂಬಿಕೆ ಇಲ್ಲ. ಕರೆಕ್ಟ್. ಈಗ ಎಲ್ಲಿ ಇಡಬೇಕಪ್ಪ? ನಿಮಗೆ ನಂಬಿಕೆ ಇರುವಂತಹ ನೀವು ಹೇಳಿದಂಥ SIT ಆಗಿದೆ, ನೀವು ಅಲ್ಲಿ ಇಡಬೇಕು. ಸೋಷಿಯಲ್ ಮೀಡಿಯಾದ ಇಟ್ಟರೆ ಯಾವ ಜಸ್ಟಿಸ್ ಸಿಗುತ್ತೆ? ಅಟೆನ್ಷನ್ ಸಿಗುತ್ತೆ. ಕರೆಕ್ಟ್, ಸಿಂಪಲ್. ಈಗ ಎರಡು ವಿಷಯಗಳನ್ನು ನೀವು ಕೇಳಿದ್ರಿ. ಒಂದು, ಸಾವಿರಾರು ಒಬ್ಬ 1000 ಹೇಳ್ತಾನೆ, ಒಬ್ಬ 100 ಹೇಳ್ತಾನೆ, ಅದಕ್ಕೆ ಡಿಫ್ರೆನ್ಸ್ ಇಲ್ಲ ಬಿಡಿ. ಈಗ 100ಕ್ಕೆ ಬರುವಪ್ಪ, 100 ಬಾಡಿಗಳು ಇದೆಲ್ಲ ಆಗಿದ್ದಾವೆ. ತಿಮರೋಡಿ ಮತ್ತೆ ಟೀಮು, ಆ ಮೆಟ್ಟಣ್ಣವ್ರು ಏನು ಹೇಳೋದು, ನಾವು 2012ಇಂದ ಏನು 11ಇಂದ ಹಗರಣ ಇದು ಸೌಜನ್ಯ ಹತ್ಯೆ ಆದ ಮೇಲೆ ನಾವು ನಿಂತ ಮೇಲೆ ಧರ್ಮಸ್ಥಳದ ಏನಾಗಿಲ್ಲ ಅಂತ, ಅದು ನಡೆದಿಲ್ಲ, ಯಾಕೆ ನಡೆದಿಲ್ಲ ಅಂತ. ಇವನ್ ಮೊನ್ನೆವರೆಗೆ ನನಗೂ ಕನ್ಫ್ಯೂಷನ್ ಇತ್ತು. ಹೌದಾ, ಸೌಜನ್ಯನಾದ್ಮೇಲೆ ಧರ್ಮಸ್ಥಳದಲ್ಲಿ ಏನು ಸಾವೇ ಆಗಿಲ್ವಾ? ಅನಾಥ ಶವಗಳು ಸಿಕ್ಕೇ ಇಲ್ವಾ? ಹಾಗಾದ್ರೆ ಇದರಲ್ಲಿ ಏನು ಅಂತ. ದೆನ್ ವಿ ವೆಂಟ್ ಫಾರ್ RTI. ಈಗ ನೋಡಿ, ಅಲ್ಲಿ ನಾವು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀವಿ, ವೆರಿ ಕ್ಲಿಯರ್. 1987ಇಂದ 1988ಇಂದ 2024-2025ವರೆಗೆ ನನ್ನ ನಂಬರ್ ಆಫ್ ಇಯರ್ಸ್ ಒಟ್ಟಿಗೆ ಕೊಡ್ತಾ ಇದ್ದೀನಿ. RTI ದಾಖಲೆ ನೋಡಿ ನನ್ನ ಹತ್ರ ಇದೆ, RTI ದಾಖಲೆ ಇಲ್ಲಿದೆ. ಓಕೆ, ಈಗ ಇಲ್ಲಿ ಏನು ಹೇಳುತ್ತಂದ್ರೆ ಟೋಟಲ್ 279 ಅನಾಥ ಶವಗಳು ಸಿಕ್ಕಿದ್ದಾವೆ ಅಪ್ ಟು 2025 ಪ್ರೆಸೆಂಟ್. ನಿನ್ನೆವರೆಗಿದು ನಾನು ಮಾತಾಡ್ತಾ ಇರೋದು. ಅದರಲ್ಲಿ ಗಂಡು ಶವಗಳು 219, ರೇಪ್ ಮಾಡಿರಲ್ಲ ಗಂಡು ಶವಗಳು 279 ಪೈಕಿ 219, ಹೆಣ್ಣು ಶವಗಳು 46. ಓಕೆ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಂಬರ್ಸು. ಲಿಂಗ ಪತ್ತೆಯಾಗಿಲ್ಲ ಎನ್ನುವುದು 13. ಏನಕ್ಕೆ ಹೇಳಿ? ಲಿಂಗ ಪತ್ತೆ ಆಗುದಂದ್ರೆ ಐಡೆಂಟಿಫೈ ಮಾಡಲು ಆಗದಂತಹ ಬಾಡಿಗಳು 13. ನನ್ನ ಆಶ್ಚರ್ಯ ಏನೆಂದ್ರೆ, ಇಷ್ಟರವರೆಗೆ ಇವರು ತಮ್ಮ ಸಾಧನೆ ಅಂತ ಏನು ಕ್ಲೈಮ್ ಮಾಡ್ತಾ ಇದ್ರು, 2011-12 ನಂತರ ಯಾವುದೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನಂಬರ್ ನೋಡಿದ್ರೆ 2012ರಿಂದ ಇಲ್ಲಿವರೆಗೂ ಕೂಡ 106 ಬಾಡಿಗಳು ಫೈಂಡ್ ಔಟ್ ಆಗಿದ್ದಾವೆ. ಬರೀ 2000 ಸುಳ್ಳಿನ ಕಂತೆಗಳನ್ನು ನಿಮ್ಗೆ ಹೇಳ್ತೀನಿ ಕೇಳಿ. ನೀವು ಎಣಿಸೋರೆಲ್ಲ ಹೆಂಗೆ ಅನ್ಸಿದ್ರು? ಹೌದಪ್ಪ, ಹಾಗಾದ್ರೆ ಸೌಜನ್ಯನಾದ್ಮೇಲೆ ಏನಾಕಿಲ್ಲ, ಏನಕ್ಕಾಗಿಲ್ಲ ಅಂತ ಕೇಳ್ತೀರಾ ಇಲ್ಲ ನೀವಾದ್ರೆ? ಕೇಳ್ತೀವಿ ಅಲ್ಲ, ಅವ್ರು ಹೇಳಿದ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕರೆಕ್ಟ್ ಆಗಿಲ್ವಂತೆ ಅಂತಾರೆ. ಅದರಲ್ಲಿ ನೋಡಿ 106ರಲ್ಲಿ ಆಲ್ಮೋಸ್ಟ್ 17 ಬಾಡಿ ಲೇಡೀಸ್, ಹೆಂಗ್ಸ್. 2014 ನಂತರ, 2012 ನಂತರ, ಸೌಜನ್ಯ ಹತ್ಯೆಯ ನಂತರದಲ್ಲೂ ಕೂಡ 17 ಜನ ಅನಾಥ ಹೆಂಗಸರ
ಶವ ಪತ್ತೆ ಆಗಿದೆ. ಲಿಂಗ ಗೊತ್ತಿಲ್ಲದಂತಹ ಒಂದು 2 ಶವ ಪತ್ತೆ ಮಾಡಲಾದಂಥದ್ದು ಇದೆ. ನೀವು ಇನ್ನೊಂದು 4 ಸಿಕ್ಕಿದ್ರು ಆಗದಾಗ, ಇನ್ನೊಂದು 10 ಸಿಕ್ಕಿದ್ರು ಆಗದಾಗ ನನಗೇನು ಸರ್ಪ್ರೈಸ್ ಆಗಲ್ಲ. SIT ಅವರು ಇನ್ನು ಹಿಂದೆ ಬಿದ್ದವರೆ. 279 ಹುಡುಕ್ಬೇಕಪ್ಪ. ಸಿಕ್ಕಿದ್ದು ಒಂದೇ. DNA ಟೆಸ್ಟ್ ಕಳಿಸ್ಬೇಕು. ಸಿಕ್ಕಿದ್ದು ಒಂದೇ. ಕರೆಕ್ಟ್ ಅಲ್ಲ? 279 ಉಳಿಸಿದ್ಯಾರು? ಥ್ರೂ ಗೌರ್ಮೆಂಟ್ ಅಥವಾ ಥ್ರೂ ಅಲ್ಲಿನ ಥ್ರೂ ಬೆಳ್ತಂಗಡಿ ಪೊಲೀಸ್ ಅವರು ಅವ್ರಿಗೆ ಕೊಟ್ಟು. ಅದು ಯಾರ್ದು ಜವಾಬ್ದಾರಿ? 279 ಶವ ಎಲ್ಲಿ ಹೂತಿದ್ದಾರೆ ಅಂತ ತೋರಿಸುವ ಜವಾಬ್ದಾರಿ ಯಾರ್ದು? ಸ್ಥಳೀಯ ಆಡಳಿತದ್ದು, ಗ್ರಾಮ ಪಂಚಾಯತ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರದಲ್ಲ. ಅಲ್ಲ. ಎಸ್, ಕರೆಕ್ಟ್ ಅಲ್ಲ? ಅವ್ರು ತೋರಿಸ್ಲಿ ಅಪ್ಪ, ಲೀಗಲ್ ಅಲ್ವಾ? ನಾನು ಕಳಿಸ್ತೇನೆ 279, 219, 46, 13 ಇದೆ ಲೆಕ್ಕ ಈಗ. ಕರೆಕ್ಟ್. ಈಗ 1 ಸಿಕ್ತು, 2 ಸಿಕ್ತು. ಹೌದು, ನಾವು ತೋರಿಸಿದ್ವಿ 2006ರವರೆಗೆ ಅಲ್ಲಿ ಸ್ಮಶಾನನೇ ಇರಲಿಲ್ಲ, ರುದ್ರಭೂಮಿಯೇ ಇರಲಿಲ್ಲ. ಹೂಳುದೆಲ್ಲಿ? ಯಾರಪ್ಪನ ಮನೆಯಲ್ಲಿ ಹೂರುದು? ಸರ್ಕಾರಿ ಜಾಗ. ಆಬ್ವಿಯಸ್ಲಿ ನಿಮ್ಮ ಊರಲ್ಲಿ ಎಲ್ಲಿ ಉಳ್ತಾ ಇದ್ರು? ಸರ್ಕಾರಿ ಜಾಗ. ನಮ್ಮ ಊರಲ್ಲಿ ಸರ್ಕಾರಿ ಜಾಗ. ನಾನು ತೋರಿಸ್ಬಲ್ಲೆ. ಯಾಕಂದ್ರೆ ಪ್ರೈವೇಟ್ ಜಾಗ ಕೊಡಲ್ಲ. ಅಲ್ಲಲ್ಲ, ನಾನು ತೋರಿಸ್ಬಲ್ಲೆ. ನನಗೆ ಮುಖವಾಡ ಹಾಕೊಂಡು ತೋರಿಸ್ಬೇಕಾಗಿಲ್ಲ. ನಮ್ಮ ಊರಲ್ಲಿ ಸತ್ತವರನ್ನು ಗೌರ್ಮೆಂಟ್ ಜಾಗದಲ್ಲಿ ಹೂತಿದ್ದನ್ನು ನಾನು ತೋರಿಸ್ಬಲ್ಲೆ. ನಮ್ಮ ಕಡೆನೂ ಸಮುದ್ರ ಸೈಡ್ ಹೋಗ್ಬಿಟ್ಟು ನನಗೆ ಭೀಮನು ಬೇಡ, ಬಲರಾಮನು ಬೇಡ, ಭಸ್ಮಾಸುರನು ಬೇಡ, ನಾನು ತೋರಿಸ್ಬಲ್ಲೆ. ಇದು ನಮ್ಮ ಗೌರ್ಮೆಂಟ್ ಜಾಗದಲ್ಲಿ ಜಾಗ ಇಲ್ಲದವರು ಹೂಳ್ತಾ ಇದ್ರು. ಯಾರು ಗೊತ್ತಾ? 5 ಸೆನ್ಸು 2 ಸೆನ್ಸು ಮನೆಯವರು. ನಮ್ಮ ಊರಲ್ಲಿ ಸ್ಮಶಾನ ಇರಲಿಲ್ಲ, ಉಳುವಂಥ ಸ್ಮಶಾನ ಇರಲಿಲ್ಲ. 5 ಸೆನ್ಸು 2 ಸೆನ್ಸು ಮನೆಯವರು ಎಲ್ಲಿ ಹೂಳ್ತಾ ಇದ್ದಿದ್ದು? ಗೌರ್ಮೆಂಟ್ ಜಾಗದಲ್ಲೇ. ಕರೆಕ್ಟ್. ಇಲ್ಲ ಸುಡ್ತಾ ಇದ್ರು, ಇಲ್ಲ ಅಂದ್ರೆ ಹೂಳ್ತಾ ಇದ್ರು. ಸುಡ್ಲಿಕ್ಕೂ ಗೌರ್ಮೆಂಟ್ ಜಾಗ ಇತ್ತು, ಉಳ್ಲಿಕ್ಕೂ ಗೌರ್ಮೆಂಟ್ ಜಾಗ ಇತ್ತು. ದಿಸ್ ಈಸ್ ವಾಟ್ ನಾರ್ಮಲ್ ಪ್ರೊಸೀಜರ್ ಫಾಲೋಡ್. ಇಲ್ಲಿ ಈಗ ಈ ಸ್ಟ್ರಕ್ಚರ್ ರುದ್ರ ಏನು ಹಿಂದೂ ರುದ್ರಭೂಮಿ, ಸ್ಮಶಾನ ಅದೆಲ್ಲ ಬಂದಿದ್ದು ಈಗ ಸ್ಟ್ರಕ್ಚರಲ್ ಮಾಡಿಫಿಕೇಶನ್ ಆಗ್ತಾ ಇರೋದು. ಇದರಲ್ಲೂ ಕೂಡ ಒಂದು ಕಡೆ ಸ್ಟ್ರಕ್ಚರ್ಡ್ ಆಗಿ ಅಲ್ಲೇ ಸುಡುದು, ಎಲೆಕ್ಟ್ರಿಕಲ್ ಸುಡುದು, ಅಥವಾ ಆ ಕಂಬಗಳ ಹಾಕಿ ಅದರಲ್ಲಿ ಸುಟ್ಟುಬಿಟ್ಟು ಬೂದಿಗಳನ್ನು ಡಿಸ್ಪೋಸ್ ಮಾಡೋದು, ಅದೆಲ್ಲ ಈಗ ಶುರು ಆಗಿರೋದು. ಅದಕ್ಕಿಂತ ಮುಂಚೆ ಯಾವುದೋ ಹೊಳೆ ಬದಿಯಲ್ಲಿ ಗೌರ್ಮೆಂಟ್ ಜಾಗ ಇದ್ದರೆ ಅಥವಾ ಇಲ್ಲಿ ಗುಡ್ಡಗಾಡುಗಳಲ್ಲಿ ಇದ್ದರೆ ಅಲ್ಲಿ ಹೂಳ್ತಾ ಇದ್ರು, ಅಥವಾ ಹೊಳೆ ಬದಿಯಲ್ಲಿ ಸುಟ್ಟಾಗ್ತಾ ಇದ್ರು.